ವೀಕೆಂಡಲ್ಲಿ ಒಂದು 2 to 3 ಅವರ್ಸ್ ಈ ರೀತಿ ಮೀಲ್ ಪ್ರೆಪ್ ಮಾಡೋದ್ರಿಂದ ಇಡೀ ವೀಕ್ ಬ್ಯಾಲೆನ್ಸ್ಡ್ ಮತ್ತು ಹೆಲ್ದಿ ಆಗಿರೋ ಮೀಲ್ಸ್ ಆ್ಯಂಡ್ ಸ್ನ್ಯಾಕ್ಸ್ನ ನೀವು ನಿಮ್ಮ ಫ್ಯಾಮಿಲಿಗೆ ಸರ್ವ್ ಮಾಡ್ಬೋದು. 50 to 60% ಸ್ಟೆಪ್ಸ್ನ ನೀವು ಕವರ್ ಮಾಡಿರೋದ್ರಿಂದ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಈಸಿಯಾಗಿ ಒಂದು ಬ್ಯಾಲೆನ್ಸ್ಡ್ ಹೆಲ್ದಿ ಮೀಲ್ನ ರೆಡಿ ಮಾಡ್ಕೊಳ್ಬೋದು. ಸಮ್ಟೈಮ್ಸ್ ಇಟ್ಸ್ ಓಕೆ ಟು ಆರ್ಡರ್ ಫ್ರಮ್ ಔಟ್ಸೈಡ್ ಬಟ್ ನಾಟ್ ಆಲ್ ದ ಟೈಮ್. ಸೊ ಈ ರೀತಿ ಮೀಲ್ ಪ್ರೆಪ್ ಮಾಡೋದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ನಾನು ಸ್ಯಾಲೆಡ್ಗೆ ಕ್ಯಾರೆಟ್ ಮತ್ತು ಕುಕುಂಬರ್ಸ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಪನ್ನೀರ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀನಿ ಪ್ರೋಟೀನ್ಸ್ಗೋಸ್ಕರ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರೆ ಯಾವುದೇ ಅಡುಗೆ ಕೂಡ ತುಂಬ ಬೇಗ ಆಗುತ್ತೆ, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ. ಸ್ಯಾಂಡ್ವಿಚಸ್ಗೆ ಈ ಗ್ರೀನ್ ಚಟ್ನಿ ತುಂಬ ಇಷ್ಟ ಆಗುತ್ತೆ ನನಗೆ, ಸೊ ಅದನ್ನು ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಟಿಕ್ಕಾ ಜೊತೆ ಕೂಡ ಸರ್ವ್ ಮಾಡ್ತೀನಿ. ಚಿಕನ್ಗೆ ಸ್ವಲ್ಪ ಮ್ಯಾರಿನೇಟ್ ಚೇಂಜ್ ಮಾಡ್ತೀನಿ, ಒಂದೇ ಥರ ಟೇಸ್ಟ್ ಇರಬಾರ್ದು ಅಂತ ಹೇಳಿಬಿಟ್ಟು. ಈ ರೀತಿ ಮೊಸರು ಹಾಕಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಚಿಕನ್ ಆಗುತ್ತೆ. ಯಾವುದೇ ರೆಸಿಪಿ ಬೇಕು ಅಂತ ಹೇಳಿದ್ರು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ABC ಜ್ಯೂಸ್ ಅಂತೂ ಎಷ್ಟು ಹೆಲ್ತಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ನಾನು ಒಂದು ಹಾಫ್ ಗ್ಲಾಸ್ ಅಷ್ಟು ಎವ್ರಿ ಡೇ ಕುಡಿತಾ ಇದ್ದೀನಿ. ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಅದರದ್ದು ಉಳಿದಿರೋಂಥ ಫೈಬರ್ನ ನಾನು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಮಾಡಿಕೊಡ್ತೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಪಿಂಕ್ ಚಪಾತಿ ಅಂತ ಹೇಳಿಬಿಟ್ಟು. ಸಮ್ಟೈಮ್ಸ್ ಈ ರೀತಿ ಪಾಲಕ್ನ ಕೂಡ ಬ್ಲಾಂಚ್ ಮಾಡಿ ಇಟ್ಕೊಳ್ತೀನಿ. ಪಾಲಕ್ ಪನ್ನೀರ್ ಏನಾದರೂ ನನ್ನ ಮೀಲ್ ಪ್ಲಾನಲ್ಲಿ ಇದ್ದರೆ, ಅಥವಾ ಈ ಪಾಲಕ್ ಪೇಸ್ಟ್ನ ಪ್ಯೂರಿನ ನಾನು ಚಪಾತಿ ಹಿಟ್ಟಿಗೆ ಹಾಕಿ ಅದನ್ನು ಕೂಡ ನಾನು ಚಪಾತಿಯಾಗಿ ಮಾಡಿಕೊಡ್ತೀನಿ. ಫ್ರೈಡ್ ರೈಸ್ಗೆ ಈ ರೀತಿ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಳ್ತೀನಿ. ಎಲ್ಲನೂ ಚಾಪ್ ಮಾಡಿ ರೆಡಿ ಇರೋದ್ರಿಂದ ತುಂಬ ಬೇಗ ಮೀಲ್ಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಪಿಕಲ್, ಚಟ್ನಿ, ತೊಕ್ಕು ಈ ಥರದ್ದು ಏನೇನು ಮಾಡೋಕ್ಕಾಗುತ್ತೋ ಅದನ್ನು ಕೂಡ ಮಾಡಿಟ್ಕೊಳ್ತಾ ಇರ್ತೀನಿ. ಮಕ್ಕಳಿಗೆ ಏನೇನು ಹೆಲ್ದಿ ಸ್ನ್ಯಾಕ್ಸ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿರ್ತೀನಿ. ಲಂಚ್ ಬಾಕ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಪಾಸ್ತಾ ಅಕಸ್ಮಾತಾಗಿ ಮೀಲ್ ಪ್ಲಾನಲ್ಲಿದ್ದರೆ ಅದನ್ನು ಕೂಡ ಬಾಯ್ಲ್ ಮಾಡಿ ಇಟ್ಕೊಳ್ತೀನಿ. ಇದೆಲ್ಲ ಇರೋದ್ರಿಂದ ಮಕ್ಕಳಿಗೆ ಅಥವಾ ಫ್ಯಾಮಿಲಿಗೆ ತುಂಬ ಹೆಲ್ದಿ ಆಗಿರೋ ಮೀಲ್ಸ್ನ ಸರ್ವ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಈ ರೀತಿ ಮೀಲ್ ಪ್ರೆಪ್ ಮಾಡೋದು ಹೆಲ್ಪ್ ಆಗುತ್ತೆ ಅಂದರೆ ಟ್ರೈ ಮಾಡಿ ನೋಡಿ. ಈ ಥರ ವಿಡಿಯೋಸ್ ಇಷ್ಟ ಆಗುತ್ತೆ ಅಂದರೆ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್, ಟೇಕ್ ಕೇರ್.